ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ದಿನನ ತಡ ಮಾಡೋದು ಬೇಡ. ಇವತ್ತಿನ ದಿನ ಏನೇನೆಲ್ಲ ಹೊಸ ಪದ ಕಲಿಬೋದು ಅನ್ನೋದನ್ನು ನೋಡೋಣ ಈ ವಿಡಿಯೋದಲ್ಲಿ. ನಕಾರಾತ್ಮಕ ಅಂತ ನಾವು ಇವತ್ತು ಹೊಸ ಪದ ತೊಗೊಂಡಿದ್ದೀವಿ. ಕನ್ನಡದಲ್ಲಿ ನಕಾರಾತ್ಮಕ, ಇಂಗ್ಲೀಷಲ್ಲಿ ನೋಡೋದಾದರೆ ನೆಗೆಟಿವ್ ಅಂತ, ಹಿಂದಿಲಿ ಏನಂತ ಕರೀತಾರೆ ಅಂತ ನೋಡೋದಾದರೆ ಸೇಮ್ ನಕಾರಾತ್ಮಕ ಅಂತಲೇ ಕರೀತಾರೆ. ಕನ್ನಡದಲ್ಲಿ ಹೇಗೆ ಕರೀತಾರೋ ಹಿಂದಿಲೂ ಹಾಗೆ ಕರೀತಾರೆ. ಸೊ ಇವತ್ತಿನ ದಿನ ಈ ಮೂರು ಪದಗಳನ್ನ ಇಟ್ಕೊಂಡು ಹೇಗೆ ಸೆಂಟೆನ್ಸ್ ಫಾರ್ಮೇಷನ್ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ಕನ್ನಡದಲ್ಲಿ ನನ್ನ ಸ್ನೇಹಿತ ಯಾವಾಗಲೂ ನಕಾರಾತ್ಮಕವಾಗಿ ಯೋಚನೆ ಮಾಡುತ್ತಾನೆ. ಸೊ ಇಂಗ್ಲೀಷಲ್ಲಿ ನೋಡೋದಾದರೆ ಮೈ ಫ್ರೆಂಡ್ ಆಲ್ವೇಸ್ ಥಿಂಕ್ಸ್ ನೆಗೆಟಿವ್ಲಿ. ಇನ್ನು ಹಿಂದಿಲಿ ನೋಡೋದಾದರೆ ಮೇರಾ ದೋಸ್ತ್ ಹಮೇಶಾ ನಕಾರಾತ್ಮಕ ಸೋಚ್ತಾ ಹೂँ. ಹಮೇಶ ಅಂತ ಅಂದರೆ ಇಲ್ಲಿ ಆಲ್ವೇಸ್ ಯಾವಾಗಲೂ ಅಂತ ಅರ್ಥ. ಸೋಚ್ತಾ ಹೂँ ಅಂತಂದರೆ ಥಿಂಗ್ಸ್ ಯೋಚನೆ ಮಾಡ್ತಾ ಇರ್ತಾನೆ ಅಂತ ಅರ್ಥ. ಮೈ ಫ್ರೆಂಡ್ ಆಲ್ವೇಸ್ ಅಂದ್ರೂ ಯಾವಾಗಲೂ ಅಂತಲೇ ಅರ್ಥ. ಮೇ ಬಿ ಇಂಗ್ಲೀಷ್ ಅವ್ರಿಗೆ ನೋಡ್ತಿದ್ರೆ ಅರ್ಥ ಆಗಿಲ್ಲ ಅಂತ ಹೇಳ್ತೀನಿ ಅಷ್ಟೇ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.